ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ NSP 2025-26 ಇದರಿಂದ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಕರೆಯಲಾಗಿದೆ. ಆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಯಾರಿಗೆ ಅಪ್ಲೈ ಆಗುತ್ತೆ, ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಲಾಸ್ಟ್ ಡೇಟ್ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಯಾವುದಂದರೆ scholarship.gov.in. ಈ ವೆಬ್ಸೈಟಿಗೆ ನಾನು ಬಂದಿದ್ದೀನಿ. ಬಂದ ನಂತರ ಇಲ್ಲಿ ನಾವು ನೋಡ್ಬೋದು ಹೋಮ್ ಪೇಜಲ್ಲಿ ಜಸ್ಟ್ ನಾವು ಇಲ್ಲಿ ಸ್ಕ್ರಾಲ್ ಮಾಡ್ದಂಗೆ ಇಲ್ಲೇ ಸ್ಕೀಮ್ಸ್ ಆನ್ NSP ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ದಿಸ್ ಸೈಡ್ ಎಲ್ಲ ಡಿಪಾರ್ಟ್ಮೆಂಟದ್ದು ಸ್ಕಾಲರ್ಶಿಪ್ ಸ್ಕೀಮ್ಸ್ ಎಲ್ಲ ಕಾಣ್ತವೆ. ರೈಟ್ ಸೈಡ್ ಸ್ಕ್ರಾಲ್ ಮಾಡ್ತಾ ಹೋದಂಗೆ ಕೆಳಗಡೆ ನಾವು ನೋಡಬಹುದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇದರಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕರೆಯಲಾಗಿದೆ. ಇದರಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮತ್ತು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಎರಡೂ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರಲ್ಲಿ ನಾವು ನೋಡಬಹುದು ಪ್ರೀ ಮ್ಯಾಟ್ರಿಕ್ ಆಸ್ ವೆಲ್ ಆಸ್ ಪೋಸ್ಟ್ ಮ್ಯಾಟ್ರಿಕ್. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಟುವರ್ಡ್ಸ್ ಆಫ್ BD ವರ್ಕರ್ಸ್ ಮತ್ತು ಲೈಮ್ಸ್ಟೋನ್ ಮತ್ತು ಸೈನ್ ವರ್ಕರ್ಸ್, ಅಂದರೆ ಸಿನಿಮಾದಲ್ಲಿ ಪ್ರೊಡಕ್ಷನಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವರಿಗೆ BD ವರ್ಕರ್ಸ್, ಅಷ್ಟೇ ಅಲ್ಲ ಲೈಮ್ಸ್ಟೋನ್ ವರ್ಕ್ ಮಾಡೋರು ಎಲ್ಲ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಈಗ ಇದರದ್ದು ಡೇಟ್ ಸ್ಟಾರ್ಟ್ ಮಾಡಿಬಿಟ್ಟು ಯಾವಾಗಿದೆ ಅಂದರೆ 2/6/2025 ಸ್ಟಾರ್ಟ್ ಆಗಿದೆ. 31/10/2025ಗೆ ಇದು ಮುಗಿಯುತ್ತೆ. ಅಷ್ಟೇ ಅಲ್ಲ, ಡಿಫೆಕ್ಟಿವ್ ಅಪ್ಲಿಕೇಶನ್ 15 ನವೆಂಬರಿಗೆ ಚೆಕ್ ಮಾಡ್ತಾರೆ. 15 ನವೆಂಬರ್ ಇನ್ಸ್ಟಿಟ್ಯೂಷನಲ್ಲಿ ಚೆಕ್ ಮಾಡ್ತಾರೆ. ಈಗ ಇದು ಡಿಟೇಲ್ ಇನ್ಫಾರ್ಮೇಷನ್ ನಾನು ಆಫಿಷಿಯಲ್ ಸರ್ಕ್ಯುಲರ್ ಮುಖಾಂತರ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನಾವು ನೋಡಬಹುದು ದಿಸ್ ಈಸ್ ದಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್. ನಾವಿಲ್ಲಿ ನೋಡ್ಬೋದು ಭಾರತ ಸರ್ಕಾರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಕಾರ್ಮಿಕ ಕಲ್ಯಾಣ ಸಂಸ್ಥೆ, ಇದು ಬೆಂಗಳೂರು ಅಡ್ರೆಸ್ ಆಗಿದೆ. ಶೈಕ್ಷಣಿಕ ಆರ್ಥಿಕ ನೆರವು 2025-26 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ, ಅಂದರೆ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 31 ಆಗಸ್ಟ್ ಈಸ್ ಲಾಸ್ಟ್ ಡೇಟ್. ಅದೇ ರೀತಿ ಮೆಟ್ರಿಕ್ ನಂತರ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪಿಗೆ 31 ಅಕ್ಟೋಬರ್ 2025 ಈಸ್ ಅ ಲಾಸ್ಟ್ ಡೇಟ್. ಈಗ ಆಲ್ರೆಡಿ ನಾನು ತೋರಿಸಿದ್ದೀನಿ. ಎಲ್ಲಿಗೆ ಹೋಗಬೇಕಂದ್ರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ scholarship.gov.in ಈ ವೆಬ್ಸೈಟಿಗೆ ಹೋಗಿ OTR ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಕನಿಷ್ಠ ಅಂಕಗಳ ಏನು ಅಗತ್ಯವಿಲ್ಲ, ಆದರೆ ಹಿಂದಿನ ಅರ್ಹತಾ ಪರೀಕ್ಷೆ ಏನಿರುತ್ತೆ ಅದಕ್ಕೆ ನೀವು ಉತ್ತೀರ್ಣರಾಗಿರಬೇಕು, ಆ ಎಕ್ಸಾಮನ್ನು ಪಾಸ್ ಮಾಡಿರಬೇಕು. ಮತ್ತು ಪೋಷಕರು ಕೆಲಸ ಏನು ಮಾಡ್ತಾ ಇರ್ತಾರೆ ಅವ್ರು 6 ತಿಂಗಳಕ್ಕಿಂತ ಹೆಚ್ಚಿಗೆಯನ್ನು ಸೇವೆಯನ್ನು ಸಲ್ಲಿಸಿರಬೇಕು. ಈಗ ಇಲ್ಲೇ BD ಕಾರ್ಮಿಕರಿಗೆ, ಅಂದರೆ ಪೋಷಕರು ಒಂದು ವೇಳೆ ಪೇರೆಂಟ್ಸ್ BD ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ತಿಂಗಳಕ್ಕೆ 10,000 ಮಟ ಸ್ಯಾಲ್ರಿ ಇದ್ದರೆ ದಿಸ್ ಈಸ್ ದಿ ಲಿಮಿಟ್. 10,000 ಈಸ್ ಅ ಲಿಮಿಟ್. ಅಂದರೆ ಅವ್ರ ಸ್ಯಾಲ್ರಿ ಇನ್ಕಮ್ ತಿಂಗಳಕ್ಕೆ 10,000 ತನಕ ಇದ್ದರೆ ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ. 10,000ಕ್ಕಿಂತ ಹೆಚ್ಚಿಗೆ ಇದ್ದರೆ ಅಪ್ಲಿಕೇಬಲ್ ಆಗೋದಿಲ್ಲ. ಅದೇ ರೀತಿ ಮೈನಿಂಗ್ ವರ್ಕರ್, ಗಣಿ ಕೆಲಸ ಮಾಡೋರಿಗೆ, ಹಸ್ತಚಾಲಿತ ಮತ್ತು ಕೌಶಲ್ಯರಹಿತ, ನುರಿತ ಮತ್ತು ಕ್ಲರಿಕಲ್ ಜಾಬ್ ಇದ್ದವರಿಗೆ ಯಾವುದೇ ರೀತಿ ಮಿತಿ ಇಲ್ಲ. ಅದೇ ರೀತಿ ಗಣಿ ಕಾರ್ಮಿಕರಿಗೆ, ಇಲ್ಲಿ ಮೇಲ್ವಿಚಾರಕರಿಗೆ ಮತ್ತು ವ್ಯವಸ್ಥಾಪಕರಿಗೆ ತಿಂಗಳಕ್ಕೆ 10,000 ರೂಪಾಯಿ ಇನ್ಕಮ್ ಲಿಮಿಟ್ ಇದೆ. ಸಿನಿಮಾ ವರ್ಕರ್ ಕಾರ್ಮಿಕರಿಗೆ ತಿಂಗಳಕ್ಕೆ 8,000 ರೂಪಾಯಿ ಅಥವಾ 1 ಲಕ್ಷ ಒಟ್ಟು ಮೊತ್ತ, ಅಂದರೆ ವರ್ಷಕ್ಕೆ 1 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದ್ದವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅಮೌಂಟ್ ಎಷ್ಟು ಬರ್ತಾ ಇದೆ ಅಂದರೆ ಇಲ್ಲಿ ನಾವು ನೋಡಬಹುದು 1ನೇ ತರಗತಿಯಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ, ಅದೇ ರೀತಿ 9ರಿಂದ PUC ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ 6,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಬರುತ್ತೆ. ಅದೇ ರೀತಿ ಪಾಲಿಟೆಕ್ನಿಕ್, ITI ಪಾಲಿಟೆಕ್ನಿಕ್ವರೆಗೂ 6,000 ರೂಪಾಯಿ ಮತ್ತು ವೃತ್ತಿಪರ ಪದವಿ ಕೋರ್ಸ್ ಅಂದರೆ ಇಂಜಿನಿಯರಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಬರುತ್ತೆ. ಇದರಲ್ಲಿ ಒಂದು ಬಾರಿ ನೋಂದಣಿಯನ್ನು ಮಾಡಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್ OTR scholarship.gov.in, ಅದರಲ್ಲಿ ಸ್ಟೂಡೆಂಟ್ ಲಾಗಿನ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿದ ನಂತರ ನಿಮಗೆ ರಿಜಿಸ್ಟ್ರೇಷನ್ಗೆ SMS ಕೂಡ ಬರುತ್ತೆ. ರಿಜಿಸ್ಟ್ರೇಷನ್ ಆದ ನಂತರ SMS ಬರುತ್ತೆ. ನಂತರ ಈ ಸ್ಕಾಲರ್ಶಿಪ್ ಸಬ್ಮಿಟ್ ಆಗುತ್ತೆ. ಈಗ ನಾನು ಆಲ್ರೆಡಿ ವಿಡಿಯೋಕ್ಕಿಂತ ಮುಂಚೆ ನಾನು ಇದರಲ್ಲಿ ತೋರಿಸಿದ್ದೀನಿ ಏನಂದರೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನಾನು ಆಲ್ರೆಡಿ ತೋರಿಸಿದ್ದೀನಿ. ಈ ವೆಬ್ಸೈಟಿಗೆ ಬರಬೇಕು scholarship.gov.in.
ಇದರಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಟೂಡೆಂಟ್ ಅಂತಿರುತ್ತೆ, ಸ್ಟೂಡೆಂಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ OTR ಅಂತ ಕಾಣಿಸುತ್ತೆ. ಈ OTR ಮೂಲಕ ನೀವು ಲಾಗಿನ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ OTR ನೀವು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಆಧಾರ ಸಂಖ್ಯೆ ಮತ್ತು OTP ಎಂಟರ್ ಮಾಡಿಬಿಟ್ಟು OTRನ ಕ್ರಿಯೇಟ್ ಮಾಡಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು. ಈ ಥರ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.